ಕಲಘಟಗಿ ತಾಲೂಕಿನಲ್ಲಿ ಅಕ್ರಮ ಮನೆಗಳ ತೆರವು ಕಾರ್ಯಾಚರಣೆ ನಡೆದಿರುವಂತಹ ಒಂದು ಬ್ರೇಕಿಂಗ್ ನ್ಯೂಸ್ ಈಗ ಲಭ್ಯ ಆಗ್ತಾ ಇದೆ. ಗ್ರಾಮ ಪಂಚಾಯಿತಿಯಿಂದ ಮತ್ತು ಆಡಳಿತದ ಅಣತಿಯಂತೆ ಈಗ ಅಕ್ರಮ ಮನೆಗಳನ್ನ ತೆರವು ಮಾಡುವಂತಹ ಕಾರ್ಯಾಚರಣೆ ನಡೆದಿರುವಂತಹ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಅನಧಿಕೃತ ಮನೆಗಳ ತೆರವು ಕಾರ್ಯ ಹುಬ್ಬಳ್ಳಿಯಲ್ಲಿ ಕಲಘಟಗಿ ತಾಲೂಕಿನ ಮಿಶ್ರಿಕೋಟಿ ಗ್ರಾಮದಲ್ಲಿ ಈ ತೆರವು ಕಾರ್ಯ ನಡೀತಾ ಇದೆ. ಮಿಶ್ರಿಕೋಟಿ ಗ್ರಾಮದಲ್ಲಿ ಬರೋಬ್ಬರಿ 18 ಮನೆಗಳನ್ನ ತೆರವು ಮಾಡಲಾಗಿದೆ. ಅತಿಕ್ರಮಣ ಮಾಡಿರುವ ಆರೋಪದಲ್ಲಿ ಈ ಮನೆಗಳ ತೆರವು ಕಾರ್ಯಾಚರಣೆ ನಡೆದಿರುವುದು. ಯಾವುದೇ ನೋಟಿಸ್ ಅನ್ನು ನೀಡದೆ ಏಕಾಏಕಿ ಮನೆಗಳ ತೆರವು ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ. ಮಿಶ್ರಿಕೋಟಿ ಗ್ರಾಮಸ್ಥರು ಈ ಆರೋಪವನ್ನ ಮಾಡ್ತಾ ಇರೋದು. ನಮಗೆ ಯಾವುದು ನೋಟಿಸ್ ಅನ್ನ ಕೊಟ್ಟಿಲ್ಲ, ನೋಟಿಸ್ ಅನ್ನ ಕೊಡದೆ ನೀವು ಮನೆ ಹೆಂಗ್ ತೆರವು ಮಾಡ್ತೀರಿ ಅನ್ನುವಂಥದ್ದು ಆರೋಪವಾಗಿದೆ. ಹೀಗಾಗಿ ಈ ತೆರವು ಕಾರ್ಯಾಚರಣೆ ಈಗ ನಡೀತಾ ಇದೆ. ದೃಶ್ಯಗಳಲ್ಲಿಯೂ ಕೂಡ ತಾವು ಗಮನಿಸ್ತಾ ಇದ್ದೀರಿ. 18 ಮನೆಗಳ ತೆರವು ಕಾರ್ಯಾಚರಣೆ ನಡೆದಿದೆ. ಈ ರೀತಿಯ ತೆರವು ಕಾರ್ಯಾಚರಣೆಗೆ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಇದು ಆಗಬಾರ್ದಾಗಿತ್ತು, ನಮಗೆ ನೋಟಿಸ್ ಕೊಟ್ಟಿಲ್ಲ, ಏನಿಲ್ಲ, ಏಕಾಏಕಿ ಜೆಸಿಬಿ ತಗೊಂಡ್ಬರ್ತೀರಿ, ನಮ್ಮ ಮನೆಗಳನ್ನ ಒಡೆದಾಕ್ತಾ ಇದ್ದೀರಿ, ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಮಿಶ್ರಿಕೋಟಿಯ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೇಕಂತ ಏಕಾಏಕಿಯಾಗಿ ಮನೆ ತೆರವು ಮಾಡಿದ್ದಾರೆ. ಸಂತ್ರಸ್ತರು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಈ ರೀತಿ ಏಕಾಏಕಿಯಾಗಿ ತೆರವು ಮಾಡಿದ್ರೆ ನಾವು ಎಲ್ಲಿಗೆ ಹೋಗೋದು? ಇಷ್ಟು ವರ್ಷ ಬಾಳಿ ಬದುಕಿದಂತ ಮನೆ ಅನಧಿಕೃತವಾಗಿ ಕಟ್ಟಲಾಗಿದೆ ಅನ್ನುವಂತ ಕಾರಣಕ್ಕಾಗಿ ಈಗ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಮಿಶ್ರಿಕೋಟಿ ಗ್ರಾಮಸ್ಥರು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಅನಧಿಕೃತ ಮನೆಗಳ ತೆರವು ಕಾರ್ಯವನ್ನ ಮಾಡಲಾಗಿದೆ. ಮಿಶ್ರಿಕೋಟಿ ಗ್ರಾಮದಲ್ಲಿ ಬರೋಬ್ಬರಿ 18 ಮನೆಗಳನ್ನ ತೆರವು ಮಾಡಿದ್ದಾರಂತೆ. ಅತಿಕ್ರಮಣ ಮಾಡಿದ್ದಾರೆ ಅನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇರೋದು. ಆ ನಿಟ್ಟಿನಲ್ಲಿ ಮನೆಗಳ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗಿದೆ. ಯಾವುದೇ ನೋಟಿಸ್ ಕೂಡ ಕೊಟ್ಟಿಲ್ಲ. ಏಕಾಏಕಿಯಾಗಿ ಈ ರೀತಿ ಮಾಡಿದ್ರೆ ಹೇಗೆ? ಒಂದು ನೋಟಿಸ್ ಆದ್ರೂ ಕೊಡಬೇಕಿತ್ತು ಅನ್ನುವಂತ ಅಳಲು ಗ್ರಾಮಸ್ಥರದ್ದು. ಆದರೆ ಏಕಾಏಕಿಯಾಗಿ ತೆರವು ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಯಲ್ಲಿ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ತೆರವು ಕಾರ್ಯಾಚರಣೆ ನಡೀತಾ ಇದೆ, ಅದಕ್ಕೂ ಕೂಡ ಅಡ್ಡಿಪಡಿಸಿದ್ದಾರೆ. ರಿಪಬ್ಲಿಕ್ ಕನ್ನಡದ ಮುಂದೆ ಮಿಶ್ರಿಕೋಟಿ ಗ್ರಾಮಸ್ಥರು ನಮ್ಮ ಬದುಕು ಮೂರಾಬಟ್ಟೆ ಆಗುತ್ತೆ ಅಂತಕ್ಕಂಥ ತಾಲೂಕು ಪಂಚಾಯಿತಿ, ತಾಲೂಕು ಆಡಳಿತ, ಅದ್ರ ಮುಂದೆ ಸಂತ್ರಸ್ತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು. ಏಕಾಏಕಿಯಾಗಿ ಖಾಲಿ ಮಾಡಿಸಿದ್ರು, ಏಕಾಏಕಿಯಾಗಿ ತೆರವು ಮಾಡಿಸಿದ್ದಾರೆ. ನಾವ್ ಎಲ್ಲಿಗೆ ಹೋಗೋದು? ಬದುಕಿದಂತ ಇಷ್ಟು ವರ್ಷಗಳಿಂದ ಇದ್ದಂತ ಮನೆ ಈಗ ಬೀದಿಗೆ ಬಿದ್ದಿದೆ ನಮ್ಮ ಬದುಕು. ನಾವು ಹೋಗೋದಾದ್ರೂ ಎಲ್ಲಿ ಅನ್ನುವಂತ ಪ್ರಶ್ನೆಯನ್ನ ಅಲ್ಲಿನ ನಿವಾಸಿಗಳು ಮಾಡ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರಕಾಶ್, ಏಕಾಏಕಿಯಾಗಿ ಯಾವುದೇ ರೀತಿಯ ನೋಟಿಸ್ ಕೊಡದೆ ಈ ರೀತಿಯ ಖಾಲಿ ಮಾಡಿರೋದಿದೆಯಲ್ಲ, ಇದು ಈಗ ಆಕ್ರೋಶಕ್ಕೆ ಕಾರಣನಾ ಅಥವಾ ಬದಲಿ ವ್ಯವಸ್ಥೆ ಏನಾದ್ರೂ ಮಾಡಲಾಗಿದೆಯಾ? ಏನೇನ್ ಡೀಟೇಲ್ಸ್ ಇದೆ ಸದ್ಯಕ್ಕೆ? ಎಸ್, ಖಂಡಿತವಾಗಿಯೂ ಅಶ್ವಿನಿ. ಏನಂದ್ರೆ ಕಲಘಟಗಿ ತಾಲೂಕಿನ ಮಿಶ್ರಿಕೋಟಿ ಗ್ರಾಮದಲ್ಲಿ ಏಕಾಏಕಿ ಇಲ್ಲಿನ ಗ್ರಾಮ ಪಂಚಾಯತಿ ಅದೇ ರೀತಿ ತಾಲೂಕು ಆಡಳಿತ ಮಂಡಳಿ ಏಕಾಏಕಿ 18 ಮನೆಗಳನ್ನ ತೆರವುಗೊಳಿಸಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಗ್ರಾಮಸ್ಥರಲ್ಲಿ ಸಾಕಷ್ಟು ಅಸಮಾಧಾನ, ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸದ್ಯ ನಾನೀಗ ಸ್ಪಾಟ್ ಅಲ್ಲಿ ಇದ್ದೀನಿ, ದೃಶ್ಯದಲ್ಲಿ ತಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು, ಬೆಳಗ್ಗೆಯಿಂದ ಏಕಾಏಕಿ ಈ ಮನೆಗಳನ್ನ ಅಂದ್ರೆ ಇಲ್ಲಿ ಒಂದ್ ಕಡೆ ಗ್ರಾಮ ಪಂಚಾಯತಿ ಅದೇ ರೀತಿ ತಾಲೂಕು ಆಡಳಿತ ಮಂಡಳಿ ಹೇಳೋದು ಇಲ್ಲಿ 19 ಮನೆಗಳು ಅತಿಕ್ರಮಣವಾಗಿ ಮುಂದೆ ಕಟ್ಕೊಂಡಿದ್ರು. ಈ ಹಿನ್ನೆಲೆಯಲ್ಲಿ ಅವುಗಳನ್ನ ತೆರವು ಮಾಡಲಾಗಿದೆ ಅಂತ ಹೇಳ್ತಾರೆ. ಆದ್ರೆ ಗ್ರಾಮಸ್ಥರನ್ನ ಕೇಳಿದ್ರೆ ಗ್ರಾಮಸ್ಥರಲ್ಲಿ ಒಂದು ಆಕ್ರೋಶ ಮನೆ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಈ ಕುರಿತಂತೆ ಮುಂಚಿತವಾಗಿ ಯಾವುದೇ ರೀತಿಯಾದಂತಹ ನೋಟಿಸ್ ಗಳನ್ನ ಕೊಟ್ಟಿಲ್ಲ, ಪರ್ಯಾಯ ವ್ಯವಸ್ಥೆಯನ್ನು ಕೂಡ ನಮಗೆ ಮಾಡಿಲ್ಲ. ಹೀಗಾಗಿ ಏಕಾಏಕಿ ನಿನ್ನೆ ಸಂಜೆ ಹೇಳಿ ಇವತ್ತು ಬೆಳಗ್ಗೆಯಿಂದ ಈ ಜೆಸಿಬಿಗಳ ಮೂಲಕ ಈ ತೆರವು ಕಾರ್ಯಾಚರಣೆ ಮಾಡಿದ್ದಾರೆ. ಹೀಗಾಗಿ ನಮ್ಮ ಬದುಕು ಮೂರಾಬಟ್ಟೆ ಆಗಿದೆ ಅಂತಕ್ಕಂಥ ಒಂದು ಅಸಮಾಧಾನ ಇಲ್ಲಿ ವ್ಯಕ್ತವಾಗ್ತಾ ಇರುವಂತದ್ದು. ಅಶ್ವಿನಿ, ತಾವು ಗಮನಿಸ್ತಾ ಇರಬಹುದು ಯಾವ
ರೀತಿ ಮನೆಯ ಮುಂಭಾಗ ಯಾವ ರೀತಿ ತೆರವುಗೊಳಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ 18-19 ಮನೆಗಳ ನಿವಾಸಿಗಳು ಇಲ್ಲಿ ಅವರ ಬದುಕು ಬೀದಿಗೆ ಬಂದಿರತಕ್ಕಂಥದ್ದು. ಯಾಕಂದ್ರೆ ಈ ಕುರಿತಂತೆ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಿರ್ಬೋದು, ಸದಸ್ಯರನ್ನ ಕೇಳಿದ್ರೆ ಅವರು ಹಾರಿಕೆ ಉತ್ತರವನ್ನ ಹೇಳ್ತಾ ಇರುವಂತದ್ದು. ಇನ್ನ ಇಲ್ಲಿನ ಗ್ರಾಮಸ್ಥರಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅಂತಕ್ಕಂಥದ್ರ ಕುರಿತು. ಅಮ್ಮ, ಈಗ ತೆರವುಗೊಳಿಸಿದ್ದಾರೆ ಮನೆಗಳನ್ನ, ಮುಂಚಿತವಾಗಿ ಏನಾದ್ರು ಹೇಳಿದ್ರ ತಮ್ಗೆ? ಸರ್, ಅವರು ಏನೊಂದು ಹೇಳಿಲ್ರಿ. ಮುಂಚಿತವಾಗಿ ಎಲ್ಲಾ ಕಡೆ ಕೊಡ್ತಾರಂತ, 3 ತಿಂಗಳು ಮುಕ್ಕಟ ಕೊಡ್ತಾರಂತ. ಆದ್ರೆ ನಮ್ ಕಡೆ ಆತರ ಏನು ಕೊಟ್ಟಿಲ್ಲ. ನಮ್ಗ ಅವ್ರು ಕೊಟ್ಟದ್ದೇನು ಅತಿಕ್ರಮಣದಾಗ ಕಟ್ಟ್ಯಾರ ಅಂತ ಹೇಳಿ ಕೊಟ್ಟದ್ರು. ಆದ್ರೆ ನಮ್ದು ಈ ಸುತ್ತಾಗಿ ಪೇಪರ್ ಆಗಿತ್ರಿ. ಹೌದು, ಈ ಸುತ್ತ ಸೈನ್ ಮಾಡಿದಾರ ಪಿಡಿಒ ಅವರ ಅದಾರ. ಮತ್ ಈ ಅತಿಕ್ರಮಣದಾಗ ಆದ್ರ ಮತ್ ಈಗ ಹೆಂಗ್ ಅವ್ರ ತೆರಿಗೊಳಿಸ್ತಾರ್ರಿ? ನಾವು ಪೇಪರ್ ನಾವ್ ತೋರ್ಸಿದ್ರು ನಮ್ಮನ್ನ ಕೇಳಿಲ್ಲ. ಲೇಡೀಸ್ ಹೆಣ್ಮಕ್ಳು ಪೊಲೀಸರು ಬಂದ್ ನಮ್ನ ಎಳ್ದ ಒಗದು ನಮ್ ಮನಿ ಎಲ್ಲಾ ಕೆಡವ್ಯಾರ್ರಿ. ಈಗಂತೂ ನಾವ್ ದಾರಿಗೆ ಬಿದ್ದೇವ್ರಿ. ಈಗ ಮಳೆಗಾಲದಾಗ ಎಲ್ಲಿ ಹೋಗ್ಬೇಕ್ರಿ ನಾವು? ಏನ್ ನೋಟಿಸ್ ಕೊಟ್ಟಿದ್ರ ಮುಂಚಿತವಾಗಿ ಅಂತ ಹೇಳಿದ್ರ? ಏನ್ ಮುಂಚಿತವಾಗಿ ಏನಾದ್ರು ಹೇಳಿದ್ರ? ದಾಖಲೆಗಳನ್ನು ಏನ್ ಕೊಟ್ಟಿದ್ರ? ನೋಟಿಸ್ ಅತಿಕ್ರಮಣ ಮಾಡಿರಿ ಅಂತಂದ್ ಹೇಳಿ ಅಷ್ಟ ಮಾಡಿದ್ರು. ನಾವು ಅತಿಕ್ರಮಣ ಮಾಡಿಲ್ಲ, ನಮ್ಮ ಬಂದ್ ದಾಖಲಾತಿಗಳನ್ನ ನೀವು ಪರಿಶೀಲನೆ ಮಾಡ್ರಿ ಅಂತ ಹೇಳಿ ನಾವು ವಾಪಸ್ ರಿಪ್ಲೈ ಮಾಡಿವ್ರಿ. ಅದು ಯಾವ್ದಕ್ಕೋ ಅದು ಆನ್ಸರ್ ಇಲ್ಲ. ಒಮ್ಮಕ್ಳೆ ಬಂದು ನಿನ್ನೆ ಸಾಯಂಕಾಲ 5:30 ಮೇಲೆ ಹೇಳಿ ಹೋಗ್ಯಾರ ನಿಮ್ದು ಬರ್ತೇವಿ ಅಂತ ಹೇಳಿ. ಇವತ್ ಬೆಳಿಗ್ಗೆ 9 ಗಂಟೆ 10 ಗಂಟೆ ಅಂತ ಹೇಳಿದ್ರು ಬಂದಾರ್ರಿ. ನಾವು ಸಾಮಾನ್ ಸಹಿತ ತೆಗೆದು ಇಟ್ಕೊಂತೀವಿ ಅಂತ ಹೇಳಿದ್ರು ನಮ್ಗ ಕೊಟ್ಟಿಲ್ರಿ ಟೈಮಿಂಗ್. ಇದೇ ಸಾಮಾನ್ರ ಮೇಲೆ ಅಷ್ಟು ಮನಿಗಳನ್ನ ಕೆಡ್ಕೊಂಡ್ ಹೋಗ್ಯಾರ. ಈಗ ಮಳೆಗಾಲದಾಗ ಇಂತ ಮಲ್ನಾಡ್ರಿ, ಇದು ಇಂತ ಮಳಿ ಹತ್ತಿದ್ರೊಳಗ ನಾವು ಮಕ್ಕಳು ಮರಿ ಕಟ್ಕೊಂಡ್ ಹೋಗಿ ಎಲ್ಲಿರ್ಬೇಕು ಏನು ಅಲ್ಲ ಪರಿಹಾರ ಕೊಡ್ತೈತಿ ಮನಿ ಬಿದ್ದವ್ರಿಗೆ. ಗವರ್ಮೆಂಟ್ನವರು ಮಳೆ ಜಾಸ್ತಿಯಾಗಿ ಮಳಿ ಬಿತ್ತ 5 ಲಕ್ಷ ರೂಪಾಯಿ ಮಳಿ ಕಟ್ಗೋರಿ ಅಂತ ಹೇಳ್ಕೊಡತಿ. ಅಂತ ಇಂತ ಮಳೆಯಾಗ ಮನಿ ಕೆಡವಿ ನಮ್ಮನ್ನ ಮಳೆಗಾಲದಾಗ ಮಳಿ ನಿಲ್ಸಿದ್ರ ನಾವು ಮಕ್ಕಳು ಮರಿ ಕಟ್ಕೊಂಡ್ ಹೋಗಿ ಎಲ್ಲಿ ಹೋಗ್ಬೇಕು ಏನು? ನಮ್ ಶಾಸಕರು ಎಲ್ಲದಾರ ಏನ ದಯವಿಟ್ಟು ಅವ್ರಿಗೆ ಬಂದ್ ನಮ್ಮನ್ನ ಸ್ವಲ್ಪ ನಮ್ ಸಂತಾಪ ಕೇಳ್ಬೇಕಂತ ಹೇಳಿ ಕೇಳ್ಕೊತಿದ್ರಿ ಅವ್ರು. ಅಶ್ವಿನಿ, ಇದು ಒಂದ್ ಕಡೆ ಗ್ರಾಮಸ್ಥರ ಮಾತುಗಳು. ಅಮ್ಮ, ಮುಂಚಿತವಾಗಿ ಅಂದ್ರೆ ಇಷ್ಟ 18 ಮನೆಗಳನ್ನು ತೆರವುಗೊಳಿಸಿದಾರ. ಮುಂಚೆ ಹೇಳಿದ್ರ ತೆರವುಗೊಳಿಸ್ತೀವಿ ಅಂತ ಹೇಳಿ? ತೆರವುಗೊಳಿಸ್ತೇವೆ ಅಂತ ಏನ್ ಹೇಳಿಲ್ರಿ ಸರ್. ಅವರು ನೋಟಿಸ್ ಕೊಟ್ಟಾರ, 2 ನೋಟಿಸ್ ಕೊಟ್ಟಾರ. ಇಲ್ಲ ಅನ್ನಂಗಿಲ್ಲ, ನೋಟಿಸ್ ಕೊಟ್ಟಾರ. ಅದ್ರೊಳಗ ಅತಿಕ್ರಮಣ ಮಾಡ್ರಿ ಅಂತ ಅಷ್ಟ ಕೊಟ್ಟಾರ. ಅತಿಕ್ರಮಣಕ್ ನಾವ್ ದಾಖಲೆ ಕೇಳಿವಿ. ಅತಿಕ್ರಮಕ್ ದಾಖಲೆ ಕೇಳಿವಿ, ಅದನ್ನ ಪ್ರೂಫ್ ಕೊಟ್ಟಿಲ್ಲ ಅವ್ರು. ಆಮೇಲೆ ಈ ಸುತ್ತು ಮಾಡ್ಸೇವಿ, ಅದನ್ನ ಹೆಂಗ್ ಈ ಸುತ್ತು ಮಾಡೋರು ತಮ್ಮ ಅದನ್ನ ಇದು ಪಂಚಾಯತಿ ಜಾಗ ಅಂತ ಹೇಳಿ ಇತ್ತಾಗ ಆಕ್ರಮಣ ಮಾಡ್ಯಾರ. ಈ ಊರ ಪಂಚಾಯತಿ ಜಾಗ ಅಲ್ಲ, ಒಂದ ಸೈಡ್ ಯಾಕೆ ಮಾಡ್ಯಾರ? 2 ಸೈಡ್ ಮಾಡ್ಲಿ ಅಂತ ಅಂದಿವಿ. ಅದನ್ನೂ ಏನಿಲ್ಲ, ಒಟ್ಟು ಒಂದ ಸೈಡ್ ಅಂತ ಎಲ್ಲಾ ಮನಿ ಎಲ್ಲಾ ಕೆಡವಿ ಎಲ್ಲಾ. ಈಗ ನಮ್ಗೇನಿಲ್ರಿ, ಪ್ರೂಫ್ ಬೇಕು. ಎಷ್ಟು ಇದು ಜಾಗ ಐತಿ, ಎಷ್ಟು ನಾವು ಅತಿಕ್ರಮಣ ಮಾಡೇವಿ, ನಾವು ಈ ಸುತ್ತಿಗೆ ಅವ್ರ ಪೇಪರ್ಗೆ ಹೆಂಗ್ ಸಹಿ ಮಾಡಿದ್ರು ಅದೆಲ್ಲ ನಮ್ಗೆ ದಾಖಲೆಗೆ ಬೇಕ್ರಿ. ಇದಿಷ್ಟು ಮಿಶ್ರಿಕೊಟ್ಟಿ ಗ್ರಾಮಸ್ಥರ ಮಾತುಗಳು. ಒಂದ್ ಕಡೆ ಮುಂಚಿತವಾಗಿ ನಮಗೆ ನೋಟಿಸ್ ನೀಡುವುದರ ಜೊತೆಗೆ ದಾಖಲಾತಿಗಳನ್ನ ನಮಗೆ ನೀಡಬೇಕಾಗಿತ್ತು. ಆದ್ರೆ ಈ ಒಂದು ಕೆಲಸಗಳನ್ನ ಮಾಡಲಾರದೆ ಏಕಾಏಕಿ ಮನೆಗಳನ್ನ ಅಂದ್ರೆ 18 ಮನೆಗಳನ್ನ ತೆರವುಗೊಳಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಏನು 18 ಮನೆಗಳ ನಿವಾಸಿಗಳ ಬದುಕು ಈಗ ಮೂರಾಬಟ್ಟಿಯಾಗಿದೆ. ಹೀಗಾಗಿ ಪರ್ಯಾಯವಾಗಿ ನಮಗೆ ವ್ಯವಸ್ಥೆಯನ್ನ ಕಲ್ಪಿಸಿಕೊಡ್ಬೇಕಾಗಿತ್ತು. ಆದ್ರೆ ಈ ಕೆಲಸವನ್ನ ಮಾಡಲಾರದೆ ಏಕಾಏಕಿ ಈ ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಸಮಂಜಸವಲ್ಲ. ನಮಗೆ ಪರಿಹಾರವನ್ನ ಒದಗಿಸಿಕೊಡ್ಬೇಕು, ಅದೇ ರೀತಿ ವಾಸ ಮಾಡಲಿಕ್ಕೆ ನಮಗೆ ಅನುಕೂಲಕರ ವಾತಾವರಣ ಇಲ್ಲಿ ಮಾಡಿಕೊಡ್ಬೇಕು ಅಂತಕ್ಕಂಥ ಆಗ್ರಹವನ್ನು ಇಲ್ಲಿನ ಗ್ರಾಮಸ್ಥರು ಮಾಡ್ತಾ ಇರುವಂತದ್ದು. ಅಶ್ವಿನಿ. ರೈಟ್ ಪ್ರಕಾಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.